ಡಿಸಿಎಂ ಡಿಕೆ ಶಿವಕುಮಾರ್ ಬ್ಯಾಕ್ ಟು ಬ್ಯಾಕ್ ಟೆಂಪಲ್ ರನ್ ಅನ್ನ ನಡೆಸ್ತಾ ಇದ್ದಾರೆ. ತಮಿಳುನಾಡಿನ ಕುಂಭಕೋಣಂಗೆ ಹೋಗಿ ಪ್ರತ್ಯಂಗಿರ ಹೋಮ ಹವನ ಮಾಡಿಸಿದ್ದ ಡಿಕೆಶಿ ಈಗ ಚಿಕ್ಕಮಗಳೂರು ಶೃಂಗೇರಿ ಮಠಕ್ಕೆ ಹೋಗಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಡಿಕೆಶಿ ಟೆಂಪಲ್ ರನ್ ನಡೆಸಿದ್ದಾರೆ. ಅಧಿಕಾರ ಹಾಗೂ ಶತ್ರು ಸಂಹಾರಕ್ಕಾಗಿ ವಿಶೇಷ ಪೂಜೆಯನ್ನ ನೆರವೇರಿಸಿದ್ದಾರೆ. ಮೊನ್ನೆ ಪ್ರತ್ಯಂಗಿರ ಹೋಮ, ಇವತ್ತು ಕಾರ್ತವೀರಾರ್ಜುನಿಗೆ ದೇವರಿಗೆ ವಿಶೇಷ ಪೂಜೆ. ಮೊದಲ ಬಾರಿಗೆ ಡಿಕೆ ಶಿವಕುಮಾರ್ ಈ ರೀತಿ ಪೂಜೆಯನ್ನ ಸಲ್ಲಿಸಿರೋದು. ಮೊನ್ನೆ ಪ್ರತ್ಯಂಗಿರ, ಇಂದು ಕಾರ್ತವೀರಾರ್ಜುನನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಯಾವ ಶತ್ರುನಾಶಕ್ಕಾಗಿ ಡಿಕೆ ಶಿವಕುಮಾರ್ ಈ ರೀತಿ ಪೂಜೆಯನ್ನ ಮಾಡ್ತಿದ್ದಾರೆ ಅನ್ನುವಂತಹ ಪ್ರಶ್ನೆ ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಶೃಂಗೇರಿಗೆ ಭೇಟಿ ಕೊಟ್ಟಂತಹ ಡಿಕೆ ಶಿವಕುಮಾರ್ ವಿಶೇಷ ಪೂಜೆಯನ್ನ ಮಾಡಿಸಿದ್ದಾರೆ. ಇವತ್ತು ಕಾರ್ತವೀರಾರ್ಜುನ ಪೂಜೆಯನ್ನ ಡಿಕೆ ಶಿವಕುಮಾರ್ ಅವರು ಮಾಡಿಸಿರೋದು. ಈ ಕಾರ್ತವೀರಾರ್ಜುನ ಪೂಜೆಯನ್ನ ಯಾವ ಉದ್ದೇಶಕ್ಕಾಗಿ ಮಾಡಿಸ್ತಾರೆ, ಇದರ ಹಿನ್ನೆಲೆ ಏನು, ಈ ಎಲ್ಲ ವಿಚಾರಗಳ ಬಗ್ಗೆ ನೋಡಿದಾಗ ಅಧಿಕಾರಕ್ಕಾಗಿ ಮತ್ತು ಶತ್ರು ಸಂಹಾರಕ್ಕಾಗಿ ಈ ಎಲ್ಲ ವಿಶೇಷ ಪೂಜೆಗಳನ್ನು ಮಾಡಿಸಲಾಗುತ್ತೆ ಅನ್ನುವಂಥದ್ದು. ಪ್ರತ್ಯಂಗಿರ ಹೋಮವು ಕೂಡ ಅಷ್ಟೇ ಶತ್ರು ಸಂಹಾರಕ್ಕಾಗಿ ಮಾಡಿಸುವಂತಹ ಪೂಜೆ. ಆ ಪ್ರತ್ಯಂಗಿರ ಹೋಮವನ್ನು ಕುಂಭಕೋಣಂನಲ್ಲಿ ಕುಟುಂಬ ಸಮೇತ ಹೋಗಿ ಡಿಕೆ ಶಿವಕುಮಾರ್ ಅವರು ಮಾಡಿಸಿದ್ರು. ಈಗ ಚಿಕ್ಕಮಗಳೂರು ಶೃಂಗೇರಿ ಶಾರದಾಂಬ ಪೀಠಕ್ಕೆ ಭೇಟಿ ನೀಡಿದಂತಹ ಡಿಕೆ ಶಿವಕುಮಾರ್ ಇಲ್ಲಿ ಕಾರ್ತವೀರಾರ್ಜುನ ಪೂಜೆಯನ್ನ ನೆರವೇರಿಸಿದ್ದಾರೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಚೇತನ್ ಪದ್ಮಶಾಲಿ. ಈಗ ಫೋನ್ ಸಂಪರ್ಕದಲ್ಲಿ. ಚೇತನ್, ಕಾರ್ತವೀರಾರ್ಜುನ ಪೂಜೆ ಯಾವ ಕಾರಣಕ್ಕಾಗಿ ಮಾಡಲಾಗುತ್ತೆ, ಏನು ವಿಶೇಷ ಇಲ್ಲಿ ಪೂಜೆ ಮಾಡೋದು? ಶ್ರೀಪಾದ್, ಅಂದ್ರೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಶೃಂಗೇರಿಗೆ ಆಗಮಿಸಿದ್ರು. ಇಲ್ಲೊಂದು ಸ್ತೋತ್ರ ಪಠಣ ಒಂದು ಕಾರ್ಯಕ್ರಮ ಇತ್ತು, ಅದರಲ್ಲೂ ಕೂಡ ಭಾಗಿಯಾದರು. ಸುಮಾರು ಒಂದು 50,000 ವಿದ್ಯಾರ್ಥಿಗಳು, ಅಂದ್ರೆ ಮಹಿಳೆಯರು ಪುರುಷರು ಸೇರಿದಂತೆ ಒಂದು ಪಠಣವನ್ನು ಕೂಡ ಮಾಡ್ತಾರೆ. ಅಲ್ಲಿ ಜಗದ್ಗುರುಗಳು ಇರ್ಬೋದು, ಮತ್ತೆ ಕಿರಿಯ ಶ್ರೀಗಳು ಕೂಡ ಭಾಗಿಯಾಗ್ತಾರೆ. ಅದಾದ ನಂತರ ಅವರು ನೇರವಾಗಿ ಕಾರ್ಯಕ್ರಮದಿಂದ ನೇರವಾಗಿ ದೇವಸ್ಥಾನಕ್ಕೆ, ಶಾರದಾಂಬ ದೇವಸ್ಥಾನಕ್ಕೆ ಬಂದಿರುವಂಥದ್ದು. ದೇವಸ್ಥಾನ ಮಧ್ಯಾಹ್ನ 1:15 ಬಂದಾಗೋದ್ರಿಂದ ದೇವಸ್ಥಾನದ ಒಂದು ಪ್ರದಕ್ಷಿಣೆಯನ್ನು ಹಾಕಿ ನಂತರ ಕಾರ್ತವೀರಾರ್ಜುನಿಗೆ ಒಂದು ವಿಶೇಷವಾದ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಅಂದ್ರೆ ಏನು ಶಾರದಾಂಬ ದೇಗುಲದ ನಕ್ಷತ್ರಾಕಾರದಲ್ಲಿರುವಂತ ದೇವಸ್ಥಾನದಲ್ಲಿರುವಂತಹ ಅದು ಒಂದು ಸ್ಥಳ, ಅದು ಅಲ್ಲಿ ಹೋದಂತ ಡಿಕೆ ಶಿವಕುಮಾರ್ ಅವರು ಅದಕ್ಕೆ ಕೆಲವೊಂದು 10 ರಿಂದ 15 ನಿಮಿಷಗಳ ಕಾಲ ವಿಶೇಷ ಪೂಜೆಯನ್ನು ನಡೆಸಿದ್ದಾರೆ. ಅದಕ್ಕೆ ಕೂಡ ಋತ್ವಿಜರು ಕೂಡ ಸಾಥ್ ಕೂಡ ನೀಡಿರುವಂಥದ್ದು. ಇಲ್ಲಿ ವಿಶೇಷ ಅಂದ್ರೆ ಆ ಒಂದು ಸ್ಥಳದಲ್ಲಿ ಪೂಜೆ ಮಾಡಿಸ್ಬೇಕು ಅಂದ್ರೆ ಕಳೆದುಕೊಂಡ ಹೋದ ವಸ್ತುವನ್ನು ಮತ್ತೆ ಪಡಿಲಿಕ್ಕೆ ಅನ್ನುವಂಥದ್ದು, ಮತ್ತೆ ಅಧಿಕಾರ ಮತ್ತೆ ಶತ್ರುನಾಶಕ್ಕಾಗಿ ಒಂದು ಪೂಜೆಯನ್ನ ಮಾಡ್ತಾರೆ. ಇದಕ್ಕೆ ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ಅಂದ್ರೆ ಪಾಂಡವರು ಯಾವಾಗ ವನವಾಸಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಇದೇ ರೀತಿ ಒಂದು ಪೂಜೆಯನ್ನು ಸಲ್ಲಿಸಿದ್ರು ಅನ್ನುವಂಥ ಮಾತನ್ನು ಕೂಡ ಈಗ ಸದ್ಯಕ್ಕೆ ಇಲ್ಲಿರುವಂತ ಕೆಲವು ಋತ್ವಿಜರು ಕೂಡ ಹೇಳ್ತಿರುವಂಥದ್ದು. ಎಲ್ಲೊಂದ್ ಕಡೆ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಒಂದು ಪೂಜೆಯನ್ನ ನಡೆಸಿದ್ರೆ ಅನ್ನುವಂಥ ಕೆಲವು ಮಾತುಗಳು ಕೂಡ ಈಗ ಸದ್ಯಕ್ಕೆ ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಶ್ರೀಪಾತ್, ಓಕೆ, ಥ್ಯಾಂಕ್ ಯು ಚೇತನ್ ಮಾಹಿತಿಗಾಗಿ. ಡಿಸಿಎಂ ಡಿಕೆ ಶಿವಕುಮಾರ್ ಬ್ಯಾಕ್ ಟು ಬ್ಯಾಕ್ ಟೆಂಪಲ್ ರನ್ ಅನ್ನ ನಡೆಸ್ತಾ ಇದ್ದಾರೆ. ತಮಿಳುನಾಡಿನ ಕುಂಭಕೋಣಂಗೆ ಹೋಗಿ ಪ್ರತ್ಯಂಗಿರ ಹೋಮ ಹವನ ಮಾಡಿಸಿದ್ದ ಡಿಕೆಶಿ ಈಗ ಚಿಕ್ಕಮಗಳೂರು ಶೃಂಗೇರಿ ಮಠಕ್ಕೆ ಹೋಗಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಡಿಕೆಶಿ ಟೆಂಪಲ್ ರನ್ ನಡೆಸಿದ್ದಾರೆ. ಅಧಿಕಾರ ಹಾಗೂ ಶತ್ರು ಸಂಹಾರಕ್ಕಾಗಿ ವಿಶೇಷ ಪೂಜೆಯನ್ನ ನೆರವೇರಿಸಿದ್ದಾರೆ. ಮೊನ್ನೆ ಪ್ರತ್ಯಂಗಿರ ಹೋಮ, ಇವತ್ತು ಕಾರ್ತವೀರಾರ್ಜುನಿಗೆ ದೇವರಿಗೆ ವಿಶೇಷ ಪೂಜೆ. ಮೊದಲ ಬಾರಿಗೆ ಡಿಕೆ ಶಿವಕುಮಾರ್ ಈ ರೀತಿ ಪೂಜೆಯನ್ನ ಸಲ್ಲಿಸಿರೋದು. ಮೊನ್ನೆ ಪ್ರತ್ಯಂಗಿರ, ಇಂದು ಕಾರ್ತವೀರಾರ್ಜುನನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಯಾವ ಶತ್ರುನಾಶಕ್ಕಾಗಿ ಡಿಕೆ ಶಿವಕುಮಾರ್ ಈ ರೀತಿ ಪೂಜೆಯನ್ನ ಮಾಡ್ತಿದ್ದಾರೆ ಅನ್ನುವಂತಹ ಪ್ರಶ್ನೆ ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಶೃಂಗೇರಿಗೆ ಭೇಟಿ ಕೊಟ್ಟಂತಹ ಡಿಕೆ ಶಿವಕುಮಾರ್ ವಿಶೇಷ ಪೂಜೆಯನ್ನ ಮಾಡಿಸಿದ್ದಾರೆ. ಇವತ್ತು ಕಾರ್ತವೀರಾರ್ಜುನ ಪೂಜೆಯನ್ನ ಡಿಕೆ ಶಿವಕುಮಾರ್ ಅವರು ಮಾಡಿಸಿರೋದು. ಈ ಕಾರ್ತವೀರಾರ್ಜುನ ಪೂಜೆಯನ್ನ ಯಾವ ಉದ್ದೇಶಕ್ಕಾಗಿ ಮಾಡಿಸ್ತಾರೆ, ಇದರ ಹಿನ್ನೆಲೆ ಏನು, ಈ ಎಲ್ಲ ವಿಚಾರಗಳ ಬಗ್ಗೆ ನೋಡಿದಾಗ ಅಧಿಕಾರಕ್ಕಾಗಿ ಮತ್ತು ಶತ್ರು ಸಂಹಾರಕ್ಕಾಗಿ ಈ ಎಲ್ಲ ವಿಶೇಷ ಪೂಜೆಗಳನ್ನು ಮಾಡಿಸಲಾಗುತ್ತೆ ಅನ್ನುವಂಥದ್ದು. ಪ್ರತ್ಯಂಗಿರ ಹೋಮವು ಕೂಡ ಅಷ್ಟೇ ಶತ್ರು ಸಂಹಾರಕ್ಕಾಗಿ ಮಾಡಿಸುವಂತಹ ಪೂಜೆ. ಆ ಪ್ರತ್ಯಂಗಿರ ಹೋಮವನ್ನು ಕುಂಭಕೋಣಂನಲ್ಲಿ ಕುಟುಂಬ ಸಮೇತ ಹೋಗಿ ಡಿಕೆ ಶಿವಕುಮಾರ್ ಅವರು ಮಾಡಿಸಿದ್ರು. ಈಗ ಚಿಕ್ಕಮಗಳೂರು ಶೃಂಗೇರಿ ಶಾರದಾಂಬ ಪೀಠಕ್ಕೆ ಭೇಟಿ ನೀಡಿದಂತಹ ಡಿಕೆ ಶಿವಕುಮಾರ್ ಇಲ್ಲಿ ಕಾರ್ತವೀರಾರ್ಜುನ ಪೂಜೆಯನ್ನ ನೆರವೇರಿಸಿದ್ದಾರೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಚೇತನ್ ಪದ್ಮಶಾಲಿ. ಈಗ ಫೋನ್ ಸಂಪರ್ಕದಲ್ಲಿ. ಚೇತನ್, ಕಾರ್ತವೀರಾರ್ಜುನ ಪೂಜೆ ಯಾವ ಕಾರಣಕ್ಕಾಗಿ ಮಾಡಲಾಗುತ್ತೆ,
ಏನು ವಿಶೇಷ ಇಲ್ಲಿ ಪೂಜೆ ಮಾಡೋದು? ಶ್ರೀಪಾದ್ ಅಂದ್ರೆ ಇವತ್ತು DCM DK ಶಿವಕುಮಾರ್ ಅವರು ಶೃಂಗೇರಿಗೆ ಆಗಮಿಸಿದ್ರು. ಇಲ್ಲೊಂದು ಸ್ತೋತ್ರ ಪಠಣ ಒಂದು ಕಾರ್ಯಕ್ರಮ ಇತ್ತು, ಅದರಲ್ಲೂ ಕೂಡ ಭಾಗಿಯಾದರು. ಸುಮಾರು ಒಂದು 50,000 ವಿದ್ಯಾರ್ಥಿಗಳು ಅಂದ್ರೆ ಮಹಿಳೆಯರು ಪುರುಷರು ಸೇರಿದಂತೆ ಒಂದು ಪಠಣವನ್ನು ಕೂಡ ಮಾಡ್ತಾರೆ. ಅಲ್ಲಿ ಜಗದ್ಗುರುಗಳು ಇರ್ಬೋದು, ಮತ್ತೆ ಕಿರಿಯ ಶ್ರೀಗಳು ಕೂಡ ಭಾಗಿಯಾಗ್ತಾರೆ. ಅದಾದ ನಂತರ ಅವರು ನೇರವಾಗಿ ಕಾರ್ಯಕ್ರಮದಿಂದ ನೇರವಾಗಿ ದೇವಸ್ಥಾನಕ್ಕೆ, ಶಾರದಾಂಬ ದೇವಸ್ಥಾನಕ್ಕೆ ಬಂದಿರುವಂಥದ್ದು. ದೇವಸ್ಥಾನ ಮಧ್ಯಾಹ್ನ 1:15ಗೆ ಬಂದಾಗೋದ್ರಿಂದ ದೇವಸ್ಥಾನದ ಒಂದು ಪ್ರದಕ್ಷಿಣೆಯನ್ನು ಹಾಕಿ ನಂತರ ಕಾರ್ತವೀರ್ಯಾರ್ಜುನಿಗೆ ಒಂದು ವಿಶೇಷವಾದ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಅಂದ್ರೆ ಏನು ಶಾರದಾಂಬ ದೇಗುಲದ ನಕ್ಷತ್ರಾಕಾರದಲ್ಲಿರುವಂತ ದೇವಸ್ಥಾನದಲ್ಲಿರುವಂತಹ ಅದು ಒಂದು ಸ್ಥಳ ಅದು. ಅಲ್ಲಿ ಹೋದಂತ DK ಶಿವಕುಮಾರ್ ಅವರು ಅದಕ್ಕೆ ಕೆಲವೊಂದು 10 ರಿಂದ 15 ನಿಮಿಷಗಳ ಕಾಲ ವಿಶೇಷ ಪೂಜೆಯನ್ನು ನಡೆಸಿದ್ದಾರೆ. ಅದಕ್ಕೆ ಕೂಡ ಋತ್ವಿಜರು ಕೂಡ ಸಾಥ್ ಕೂಡ ನೀಡಿರುವಂಥದ್ದು. ಇಲ್ಲಿ ವಿಶೇಷ ಅಂದ್ರೆ ಆ ಒಂದು ಸ್ಥಳದಲ್ಲಿ ಪೂಜೆ ಮಾಡಿಸ್ಬೇಕು ಅಂದ್ರೆ ಕಳೆದುಕೊಂಡು ಹೋದ ವಸ್ತುವನ್ನು ಮತ್ತೆ ಪಡಿಲಿಕ್ಕೆ ಅನ್ನುವಂಥದ್ದು, ಮತ್ತೆ ಅಧಿಕಾರ ಮತ್ತೆ ಶತ್ರುನಾಶಕ್ಕಾಗಿ ಒಂದು ಪೂಜೆಯನ್ನ ಮಾಡ್ತಾರೆ. ಇದಕ್ಕೆ ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ಅಂದ್ರೆ ಪಾಂಡವರು ಯಾವಾಗ ವನವಾಸಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಇದೇ ರೀತಿ ಒಂದು ಪೂಜೆಯನ್ನು ಸಲ್ಲಿಸಿದ್ರು ಅನ್ನುವಂಥ ಮಾತನ್ನು ಕೂಡ ಈಗ ಸದ್ಯಕ್ಕೆ ಇಲ್ಲಿರುವಂತ ಕೆಲವು ಋತ್ವಿಜರು ಕೂಡ ಹೇಳ್ತಿರುವಂಥದ್ದು. ಎಲ್ಲೊಂದ್ ಕಡೆ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಒಂದು ಪೂಜೆಯನ್ನ ನಡೆಸಿದ್ರೆ ಅನ್ನುವಂಥ ಕೆಲವು ಮಾತುಗಳು ಕೂಡ ಈಗ ಸದ್ಯಕ್ಕೆ ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಶ್ರೀಪಾತ್. ಓಕೆ, ಥ್ಯಾಂಕ್ ಯು ಚೇತನ್ ಮಾಹಿತಿಗಾಗಿ. DCM DK ಶಿವಕುಮಾರ್ ಬ್ಯಾಕ್ ಟು ಬ್ಯಾಕ್ ಟೆಂಪಲ್ ರನ್ ಅನ್ನ ನಡೆಸ್ತಾ ಇದ್ದಾರೆ. ತಮಿಳುನಾಡಿನ ಕುಂಭಕೋಣಂಗೆ ಹೋಗಿ ಪ್ರತ್ಯಂಗಿರ ಹೋಮ ಹವನ ಮಾಡಿಸಿದ್ದ DKಶಿ ಈಗ ಚಿಕ್ಕಮಗಳೂರು ಶೃಂಗೇರಿ ಮಠಕ್ಕೆ ಹೋಗಿದ್ದಾರೆ. ಚಿಕ್ಕಮಗಳೂರಿನಲ್ಲಿ DKಶಿ ಟೆಂಪಲ್ ರನ್ ನಡೆಸಿದ್ದಾರೆ. ಅಧಿಕಾರ ಹಾಗೂ ಶತ್ರು ಸಂಹಾರಕ್ಕಾಗಿ ವಿಶೇಷ ಪೂಜೆಯನ್ನ ನೆರವೇರಿಸಿದ್ದಾರೆ. ಮೊನ್ನೆ ಪ್ರತ್ಯಂಗಿರ ಹೋಮ, ಇವತ್ತು ಕಾರ್ತವೀರ್ಯಾರ್ಜುನಿಗೆ ದೇವರಿಗೆ ವಿಶೇಷ ಪೂಜೆ. ಮೊದಲ ಬಾರಿಗೆ DK ಶಿವಕುಮಾರ್ ಈ ರೀತಿ ಪೂಜೆಯನ್ನ ಸಲ್ಲಿಸಿರೋದು. ಮೊನ್ನೆ ಪ್ರತ್ಯಂಗಿರ, ಇಂದು ಕಾರ್ತವೀರ್ಯಾರ್ಜುನನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಯಾವ ಶತ್ರುನಾಶಕ್ಕಾಗಿ DK ಶಿವಕುಮಾರ್ ಈ ರೀತಿ ಪೂಜೆಯನ್ನ ಮಾಡ್ತಿದ್ದಾರೆ ಅನ್ನುವಂತಹ ಪ್ರಶ್ನೆ ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಶೃಂಗೇರಿಗೆ ಭೇಟಿ ಕೊಟ್ಟಂತಹ DK ಶಿವಕುಮಾರ್ ವಿಶೇಷ ಪೂಜೆಯನ್ನ ಮಾಡಿಸಿದ್ದಾರೆ. ಇವತ್ತು ಕಾರ್ತವೀರ್ಯಾರ್ಜುನ ಪೂಜೆಯನ್ನ DK ಶಿವಕುಮಾರ್ ಅವರು ಮಾಡಿಸಿರೋದು. ಈ ಕಾರ್ತವೀರ್ಯಾರ್ಜುನ ಪೂಜೆಯನ್ನ ಯಾವ ಉದ್ದೇಶಕ್ಕಾಗಿ ಮಾಡಿಸ್ತಾರೆ, ಇದರ ಹಿನ್ನೆಲೆ ಏನು, ಈ ಎಲ್ಲ ವಿಚಾರಗಳ ಬಗ್ಗೆ ನೋಡಿದಾಗ ಅಧಿಕಾರಕ್ಕಾಗಿ ಮತ್ತು ಶತ್ರು ಸಂಹಾರಕ್ಕಾಗಿ ಈ ಎಲ್ಲ ವಿಶೇಷ ಪೂಜೆಗಳನ್ನು ಮಾಡಿಸಲಾಗುತ್ತೆ ಅನ್ನುವಂಥದ್ದು. ಪ್ರತ್ಯಂಗಿರ ಹೋಮವು ಕೂಡ ಅಷ್ಟೇ ಶತ್ರು ಸಂಹಾರಕ್ಕಾಗಿ ಮಾಡಿಸುವಂತಹ ಪೂಜೆ. ಆ ಪ್ರತ್ಯಂಗಿರ ಹೋಮವನ್ನು ಕುಂಭಕೋಣಂನಲ್ಲಿ ಕುಟುಂಬ ಸಮೇತ ಹೋಗಿ DK ಶಿವಕುಮಾರ್ ಅವರು ಮಾಡಿಸಿದ್ರು. ಈಗ ಚಿಕ್ಕಮಗಳೂರು ಶೃಂಗೇರಿ ಶಾರದಾಂಬ ಪೀಠಕ್ಕೆ ಭೇಟಿ ನೀಡಿದಂತಹ DK ಶಿವಕುಮಾರ್ ಇಲ್ಲಿ ಕಾರ್ತವೀರ್ಯಾರ್ಜುನ ಪೂಜೆಯನ್ನ ನೆರವೇರಿಸಿದ್ದಾರೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಚೇತನ್ ಪದ್ಮಶಾಲಿ. ಈಗ ಫೋನ್ ಸಂಪರ್ಕದಲ್ಲಿ. ಚೇತನ್, ಕಾರ್ತವೀರ್ಯಾರ್ಜುನ ಪೂಜೆ ಯಾವ ಕಾರಣಕ್ಕಾಗಿ ಮಾಡಲಾಗುತ್ತೆ, ಏನು ವಿಶೇಷ ಇಲ್ಲಿ ಪೂಜೆ ಮಾಡೋದು? ಶ್ರೀಪಾದ್ ಅಂದ್ರೆ ಇವತ್ತು DCM DK ಶಿವಕುಮಾರ್ ಅವರು ಶೃಂಗೇರಿಗೆ ಆಗಮಿಸಿದ್ರು. ಇಲ್ಲೊಂದು ಸ್ತೋತ್ರ ಪಠಣ ಒಂದು ಕಾರ್ಯಕ್ರಮ ಇತ್ತು, ಅದರಲ್ಲೂ ಕೂಡ ಭಾಗಿಯಾದರು. ಸುಮಾರು ಒಂದು 50,000 ವಿದ್ಯಾರ್ಥಿಗಳು ಅಂದ್ರೆ ಮಹಿಳೆಯರು ಪುರುಷರು ಸೇರಿದಂತೆ ಒಂದು ಪಠಣವನ್ನು ಕೂಡ ಮಾಡ್ತಾರೆ. ಅಲ್ಲಿ ಜಗದ್ಗುರುಗಳು ಇರ್ಬೋದು, ಮತ್ತೆ ಕಿರಿಯ ಶ್ರೀಗಳು ಕೂಡ ಭಾಗಿಯಾಗ್ತಾರೆ. ಅದಾದ ನಂತರ ಅವರು ನೇರವಾಗಿ ಕಾರ್ಯಕ್ರಮದಿಂದ ನೇರವಾಗಿ ದೇವಸ್ಥಾನಕ್ಕೆ, ಶಾರದಾಂಬ ದೇವಸ್ಥಾನಕ್ಕೆ ಬಂದಿರುವಂಥದ್ದು. ದೇವಸ್ಥಾನ ಮಧ್ಯಾಹ್ನ 1:15ಗೆ ಬಂದಾಗೋದ್ರಿಂದ ದೇವಸ್ಥಾನದ ಒಂದು ಪ್ರದಕ್ಷಿಣೆಯನ್ನು ಹಾಕಿ ನಂತರ ಕಾರ್ತವೀರ್ಯಾರ್ಜುನಿಗೆ ಒಂದು ವಿಶೇಷವಾದ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಅಂದ್ರೆ ಏನು ಶಾರದಾಂಬ ದೇಗುಲದ ನಕ್ಷತ್ರಾಕಾರದಲ್ಲಿರುವಂತ ದೇವಸ್ಥಾನದಲ್ಲಿರುವಂತಹ ಅದು ಒಂದು ಸ್ಥಳ ಅದು. ಅಲ್ಲಿ ಹೋದಂತ DK ಶಿವಕುಮಾರ್ ಅವರು ಅದಕ್ಕೆ ಕೆಲವೊಂದು 10 ರಿಂದ 15 ನಿಮಿಷಗಳ ಕಾಲ ವಿಶೇಷ ಪೂಜೆಯನ್ನು ನಡೆಸಿದ್ದಾರೆ. ಅದಕ್ಕೆ ಕೂಡ ಋತ್ವಿಜರು ಕೂಡ ಸಾಥ್ ಕೂಡ ನೀಡಿರುವಂಥದ್ದು. ಇಲ್ಲಿ ವಿಶೇಷ ಅಂದ್ರೆ ಆ ಒಂದು ಸ್ಥಳದಲ್ಲಿ ಪೂಜೆ ಮಾಡಿಸ್ಬೇಕು ಅಂದ್ರೆ ಕಳೆದುಕೊಂಡು ಹೋದ ವಸ್ತುವನ್ನು ಮತ್ತೆ ಪಡಿಲಿಕ್ಕೆ ಅನ್ನುವಂಥದ್ದು, ಮತ್ತೆ ಅಧಿಕಾರ ಮತ್ತೆ ಶತ್ರುನಾಶಕ್ಕಾಗಿ ಒಂದು ಪೂಜೆಯನ್ನ ಮಾಡ್ತಾರೆ. ಇದಕ್ಕೆ ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ಅಂದ್ರೆ ಪಾಂಡವರು ಯಾವಾಗ ವನವಾಸಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಇದೇ ರೀತಿ ಒಂದು ಪೂಜೆಯನ್ನು ಸಲ್ಲಿಸಿದ್ರು ಅನ್ನುವಂಥ ಮಾತನ್ನು ಕೂಡ ಈಗ ಸದ್ಯಕ್ಕೆ ಇಲ್ಲಿರುವಂತ ಕೆಲವು ಋತ್ವಿಜರು ಕೂಡ ಹೇಳ್ತಿರುವಂಥದ್ದು. ಎಲ್ಲೊಂದ್ ಕಡೆ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಒಂದು ಪೂಜೆಯನ್ನ ನಡೆಸಿದ್ರೆ ಅನ್ನುವಂಥ ಕೆಲವು ಮಾತುಗಳು ಕೂಡ ಈಗ ಸದ್ಯಕ್ಕೆ ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಶ್ರೀಪಾತ್. ಓಕೆ, ಥ್ಯಾಂಕ್ ಯು ಚೇತನ್ ಮಾಹಿತಿಗಾಗಿ.